ಫ್ರೆಂಡ್ಸ್, ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಅಂದರೆ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ. ಯಾಕಂದರೆ ಇವತ್ತು ನಾನು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲಬಲ್ ಇರೋ ಸಸ್ಪೆನ್ಸ್, ಮಿಸ್ಟ್ರಿ ಮತ್ತು ಇನ್ವೆಸ್ಟಿಗೇಷನಿಂದ ಫುಲ್ ಪ್ಯಾಕ್ಡ್ ಆಗಿರೋ 7 ಕನ್ನಡ ಡಬ್ಡ್ ಕಾಪ್ ಮೂವೀಸ್ ಬಗ್ಗೆ ಹೇಳ್ತೀನಿ. ಈ ಲಿಸ್ಟ್ನಲ್ಲಿ ಪೊಲೀಸ್ ಆಫೀಸರ್ಸ್ ಡೇಂಜರಸ್ ಕೇಸಸ್ ಸಾಲ್ವ್ ಮಾಡೋದು, ಸೀರಿಯಲ್ ಕಿಲ್ಲರ್ಸ್ನ ಹಂಟ್ ಮಾಡೋದು ಮತ್ತು ಶಾಕಿಂಗ್ ಸೀಕ್ರೆಟ್ಸ್ನ ರಿವೀಲ್ ಮಾಡೋ ಸೂಪರ್ ಥ್ರಿಲ್ಲಿಂಗ್ ಮೂವೀಸ್ ಇವೆ. ಒಂದೊಂದು ಮೂವಿಯು ಸ್ಟಾರ್ಟ್ ಆದಮೇಲೆ ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲೂ ಈ ಲಿಸ್ಟ್ನ ನಂಬರ್ 1 ಮೂವಿ ಕ್ಲೈಮ್ಯಾಕ್ಸ್ ನೋಡಿ ತುಂಬ ಜನ ಶಾಕ್ ಆಗಿದ್ದಾರೆ. ಇಂಥ ಸೂಪರ್ ಮೂವಿ ರೆಕಮೆಂಡೇಷನ್ಗಳನ್ನು ನೀವು ಇಷ್ಟಪಡ್ತಿದ್ರೆ ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಯೂಟ್ಯೂಬ್ನಲ್ಲಿ ಅವೈಲಬಲ್ ಇರೋ ಟಾಪ್ 7 ಕನ್ನಡ ಡಬ್ಡ್ ಕಾಪ್ ಇನ್ವೆಸ್ಟಿಗೇಷನ್ ಮೂವೀಸ್ ಕೌಂಟ್ ಡೌನ್ ಶುರು ಮಾಡೋಣ. ನಂಬರ್ 7ನಲ್ಲಿದೆ ಜಾನ್ ಲೂಥರ್. ಫ್ರೆಂಡ್ಸ್, ಇದು ಒಬ್ಬ ಡೆಡಿಕೇಟೆಡ್ ಪೊಲೀಸ್ ಆಫೀಸರ್ ಕಥೆ. ಮುನ್ನಾರ್ ಏರಿಯಾದಲ್ಲಿ ಕೆಲವು ಜನರು ಮಿಸ್ಸಿಂಗ್ ಆಗುತ್ತಾ ಇರುತ್ತಾರೆ. ಇದೇ ಸಮಯದಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಕೂಡ ಹಲವು ಅನುಮಾನಗಳು ಕಾಣಿಸುತ್ತವೆ. ಈ ಎಲ್ಲ ಕೇಸುಗಳ ನಡುವೆ ಇನ್ವೆಸ್ಟಿಗೇಷನ್ ಮಾಡುತ್ತಿರುವ ಜಾನ್ ಲೂಥರ್ಗೆ ಒಂದು ದೊಡ್ಡ ಅಪಘಾತ ಆಗಿ ಅವನಿಗೆ ಪಾರ್ಷಿಯಲ್ ಡೆಫ್ನೆಸ್ ಬರುತ್ತದೆ. ಆದರೆ ತನ್ನ ಪ್ರಾಬ್ಲಮ್ಗೆ ಹೆದರಿ ಹಿಂದೆ ಸರಿಯದೆ ಹಿಯರಿಂಗ್ ಏಡ್ ಸಹಾಯದಿಂದ ಮತ್ತೆ ಕೇಸ್ಗೆ ಎಂಟ್ರಿ ಕೊಡ್ತಾನೆ. ನಂತರ ಒಂದೊಂದೇ ಕ್ಲೂಗಳನ್ನು ಕನೆಕ್ಟ್ ಮಾಡುತ್ತಾ ಹೋದಾಗ ಈ ಮಿಸ್ಸಿಂಗ್ ಕೇಸುಗಳ ಹಿಂದೆ ಇರುವ ಡಾರ್ಕ್ ಸೀಕ್ರೆಟ್ ಹೊರಬರಲು ಶುರುವಾಗುತ್ತದೆ. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದರೆ ಇದರ ಇನ್ವೆಸ್ಟಿಗೇಷನ್ ಮತ್ತು ಸಸ್ಪೆನ್ಸ್. ಸ್ಟೋರಿ ಸ್ಲೋ ಆಗಿ ಬಿಲ್ಡ್ ಆದರೂ ಕ್ಲೈಮ್ಯಾಕ್ಸ್ನಲ್ಲಿ ಸಿಕ್ಕ ಟ್ವಿಸ್ಟ್ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಕಾಪ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಇಷ್ಟಪಡುವವರಿಗೆ ಇದು ಒಂದು ಗುಡ್ ವಾಚ್. ಮತ್ತೆ ಬೆಸ್ಟ್ ವಿಷಯ ಏನಂದರೆ ಈ ಕನ್ನಡ ಡಬ್ಡ್ ಮೂವಿ ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ನಂಬರ್ 6ನಲ್ಲಿದೆ ಮಾಯಾವನ್. ಫ್ರೆಂಡ್ಸ್, ಇದು ಒಂದು ಯುನೀಕ್ ಸೈ-ಫೈ ಕ್ರೈಮ್ ಥ್ರಿಲ್ಲರ್ ಮೂವಿ. ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರನ್ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡುತ್ತಿರುವಾಗ ಅವನಿಗೆ ಒಂದು ವಿಚಿತ್ರ ಪ್ಯಾಟರ್ನ್ ಕಾಣಿಸತೊಡಗುತ್ತದೆ. ಕೇಸ್ನಲ್ಲಿರುವ ಸಸ್ಪೆಕ್ಟ್ಸ್ ಎಲ್ಲರೂ ಇದ್ದಕ್ಕಿದ್ದಂತೆ ತಮ್ಮ ಪರ್ಸನಾಲಿಟಿ ಬದಲಾಯಿಸಿಕೊಂಡಂತೆ ವರ್ತಿಸುತ್ತಾರೆ. ಇದನ್ನು ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಮಾಯಾವನ್ ಪ್ರಾಜೆಕ್ಟ್ ಅನ್ನೋ ಶಾಕಿಂಗ್ ಸೀಕ್ರೆಟ್ ಹೊರಬರುತ್ತದೆ. ಒಬ್ಬ ಸೈಂಟಿಸ್ಟ್ ಮಾನವನ ಕಾನ್ಷಿಯಸ್ನೆಸ್ ಅನ್ನು ಮತ್ತೊಬ್ಬರ ಬ್ರೈನ್ಗೆ ಟ್ರಾನ್ಸ್ಫರ್ ಮಾಡುವ ಟೆಕ್ನಾಲಜಿ ಡೆವಲಪ್ ಮಾಡಿರುತ್ತಾನೆ. ಆದರೆ ಈ ಟೆಕ್ನಾಲಜಿಯನ್ನು ಒಬ್ಬ ಡೇಂಜರಸ್ ಕ್ರಿಮಿನಲ್ ತನ್ನ ಅಮರತ್ವಕ್ಕಾಗಿ ಬಳಸುತ್ತಾನೆ. ಒಂದು ಬಾಡಿಯಿಂದ ಮತ್ತೊಂದು ಬಾಡಿಗೆ ಹೋಗುತ್ತಾ ಯಾವುದೇ ಎವಿಡೆನ್ಸ್ ಬಿಡದೆ ಕ್ರೈಮ್ಸ್ ಮಾಡುತ್ತಿರುತ್ತಾನೆ. ಈಗ ಆ ಕಿಲ್ಲರ್ನ ನಿಜವಾದ ಐಡೆಂಟಿಟಿಯನ್ನು ಕುಮಾರನ್ ಹೇಗೆ ಪತ್ತೆ ಹಚ್ಚುತ್ತಾನೆ ಅನ್ನೋದೇ ಉಳಿದ ಸ್ಟೋರಿ. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದರೆ ಇದರ ಫ್ರೆಶ್ ಕಾನ್ಸೆಪ್ಟ್, ಇನ್ವೆಸ್ಟಿಗೇಷನ್ ಮತ್ತು ಮೈಂಡ್ ಬೆಂಡಿಂಗ್ ಟ್ವಿಸ್ಟ್ಸ್. ಕಾಪ್ ಥ್ರಿಲ್ಲರ್ ಜೊತೆಗೆ ಸೈ-ಫೈ ಎಲಿಮೆಂಟ್ಸ್ ಇಷ್ಟಪಡುವವರಿಗೆ ಇದು ಖಂಡಿತ ಮಸ್ಟ್ ವಾಚ್ ಮೂವಿ. ನಂಬರ್ 5ನಲ್ಲಿದೆ ಸದ್ದು. ವಿಚಾರಣೆ ನಡೆಯುತ್ತಿದೆ. ಫ್ರೆಂಡ್ಸ್, ಇದೊಂದು ಸೂಪರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ. ಜನನಿ ಮತ್ತು ಚಂದ್ರು ಬೇರೆ ಬೇರೆ ಜಾತಿಗೆ ಸೇರಿದವರಾಗಿದ್ದು ಮನೆಯವರ ಒಪೋಸಿಷನ್ ನಡುವೆ ಸೀಕ್ರೆಟ್ ಆಗಿ ಮದುವೆ ಆಗ್ತಾರೆ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ಕಪಲ್ ಸಡನ್ ಆಗಿ ಮಿಸ್ಸಿಂಗ್ ಆಗಿಬಿಡ್ತಾರೆ. ಈ ಘಟನೆ ದೊಡ್ಡ ಮೀಡಿಯಾ ಸೆನ್ಸೇಷನ್ ಆಗಿ ಬದಲಾಗುತ್ತೆ. ಆಗ ಈ ಕೇಸನ್ನು ಕ್ರೈಮ್ ಬ್ರಾಂಚ್ ಆಫೀಸರ್ ಪೃಥ್ವಿರಾಜ್ಗೆ ಕೊಡಲಾಗುತ್ತೆ. ಮೊದಲಿಗೆ ಇದೊಂದು ಸಿಂಪಲ್ ಮಿಸ್ಸಿಂಗ್ ಕೇಸ್ ತರ ಕಾಣಿಸಿದ್ರೂ ಇನ್ವೆಸ್ಟಿಗೇಷನ್ ಮುಂದೆ ಹೋದಂತೆ ಒಂದರ ಹಿಂದೆ ಒಂದು ಶಾಕಿಂಗ್ ಟ್ವಿಸ್ಟ್ಸ್ ಮತ್ತು ಸೀಕ್ರೆಟ್ಸ್ ಹೊರಬರಲು ಶುರುವಾಗ್ತವೆ. ಕುಟುಂಬಗಳ ಪ್ರೆಷರ್, ಸಮಾಜದ ಸಮಸ್ಯೆಗಳು ಮತ್ತು ಹಲವು ಅನುಮಾನಗಳ ನಡುವೆ ಆ ಕಪಲ್ಗೆ ನಿಜವಾಗಿ ಏನಾಯಿತು ಅನ್ನೋದನ್ನು ಪತ್ತೆ ಹಚ್ಚುವ ಪ್ರಯತ್ನವೇ ಈ ಮೂವಿಯ ಮೇನ್ ಸ್ಟೋರಿ. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದರೆ ಇದರ ಎಂಗೇಜಿಂಗ್ ಇನ್ವೆಸ್ಟಿಗೇಷನ್, ಸಸ್ಪೆನ್ಸ್ ಮತ್ತು ಅನ್ಪ್ರಿಡಿಕ್ಟಬಲ್ ಟ್ವಿಸ್ಟ್ಸ್. ಕೊನೆಯವರೆಗೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಕಾಪಾಡಿಕೊಳ್ಳುವ ಥ್ರಿಲ್ಲರ್ ಇದು. ನಂಬರ್ 4ರಲ್ಲಿ ಇದೆ ಚೇಸಿಂಗ್. ಫ್ರೆಂಡ್ಸ್, ಈ ಮೂವಿಯ ಸ್ಟೋರಿ ಅಥಿರಾ ಅನ್ನೋ ಒಬ್ಬ ಫಿಯರ್ಲೆಸ್ ಪೊಲೀಸ್ ಆಫೀಸರ್ ಸುತ್ತ ನಡೆಯುತ್ತದೆ. ಒಂದು ಕಿಡ್ನ್ಯಾಪ್ ಕೇಸ್ ಮೂಲಕ ಶುರುವಾಗುವ ಈ ಕಥೆ ನಂತರ ದೊಡ್ಡ ಡ್ರಗ್ ಕಾರ್ಟೆಲ್ ವಿರುದ್ಧದ ಮಿಷನ್ ಆಗಿ ಬದಲಾಗುತ್ತದೆ. ಅಥಿರಾ ಈ ಕೇಸ್ನ ಹಿಂದೆ ಇರುವ ಕ್ರಿಮಿನಲ್ಸ್ ಅನ್ನು ಟ್ರ್ಯಾಕ್ ಮಾಡುತ್ತಾ ಒಂದರ ಹಿಂದೆ ಒಂದು ಡೇಂಜರಸ್ ಕ್ಲೂಗಳನ್ನು ಫಾಲೋ ಮಾಡ್ತಾಳೆ. ಇನ್ವೆಸ್ಟಿಗೇಷನ್ ಮುಂದುವರಿದಂತೆ ಈ ಗ್ಯಾಂಗ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದು ಗೊತ್ತಾಗುತ್ತದೆ. ನಂತರ ಶುರುವಾಗುತ್ತದೆ ರಿಯಲ್ ಕ್ಯಾಟ್ ಅಂಡ್ ಮೌಸ್ ಗೇಮ್. ಕ್ರಿಮಿನಲ್ಸ್ ಅನ್ನು ಹಿಡಿಯಲು ಅಥಿರಾ ಹಲವು ಚೇಸ್ ಸೀಕ್ವೆನ್ಸ್ಗಳು, ಫೈಟ್ಸ್ ಮತ್ತು ರಿಸ್ಕಿ ಆಪರೇಷನ್ಸ್ಗಳನ್ನು ಎದುರಿಸಬೇಕಾಗುತ್ತದೆ. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದರೆ ಇದರ ಫಾಸ್ಟ್ ಪೇಸ್, ಇನ್ವೆಸ್ಟಿಗೇಷನ್ ಮತ್ತು ಆಕ್ಷನ್. ವಿಶೇಷವಾಗಿ ಒಬ್ಬ ಲೇಡಿ ಕಾಪ್ ಹೇಗೆ ಸಂಪೂರ್ಣ ಗ್ಯಾಂಗ್ ವಿರುದ್ಧ ನಿಲ್ಲುತ್ತಾಳೆ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಆಕ್ಷನ್ ಜೊತೆಗೆ ಕಾಪ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಇಷ್ಟಪಡುವವರಿಗೆ ಇದು ಒಳ್ಳೆಯ ಒನ್ ಟೈಮ್ ವಾಚ್. ನಂಬರ್ 3ನಲ್ಲಿದೆ ಕಸಬಾ. ಫ್ರೆಂಡ್ಸ್, ಈ ಮೂವಿಯಲ್ಲಿ ರಾಜನ್ ಜಕಾರಿಯಾ ಅನ್ನೋ ರೆಬಲ್ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಟ್ ಮಾಡಲು ಬಾರ್ಡರ್ ಟೌನ್ಗೆ ಟ್ರಾನ್ಸ್ಫರ್ ಆಗ್ತಾನೆ. ತನ್ನ ಸೀನಿಯರ್ ಆಫೀಸರ್ ಮಗ ಮತ್ತು ಅವನ ಫಿಯಾನ್ಸೆಯ ಮರ್ಡರ್ ಹಿಂದೆ ಇರುವ ನಿಜವಾದ ಕಾರಣ ಹುಡುಕೋದೇ ಅವನ ಮಿಷನ್. ಕೇಸ್ ಡೀಪ್ ಆಗಿ ಹೋಗ್ತಿದ್ದಂತೆ ರಾಜನ್ ಒಂದು ಪವರ್ಫುಲ್ ಪೊಲಿಟಿಷಿಯನ್
ಹಲವು ಕ್ರಿಮಿನಲ್ಸ್ ಮತ್ತು ಡೇಂಜರಸ್ ಸೀಕ್ರೆಟ್ಸ್ಗಳ ಜೊತೆ ಫೇಸ್ ಮಾಡಬೇಕಾಗ್ತದೆ. ಮೊದಲಿಗೆ ಸಿಂಪಲ್ ಮರ್ಡರ್ ಕೇಸ್ ಅನಿಸಿದರೂ ನಂತರ ಅದರ ಹಿಂದೆ ದೊಡ್ಡ ಕಾನ್ಸ್ಪಿರಸಿ ಇರುವುದು ಗೊತ್ತಾಗ್ತದೆ. ಒಂದರ ಹಿಂದೆ ಒಂದು ಕ್ಲೂಗಳನ್ನು ಕನೆಕ್ಟ್ ಮಾಡ್ತಾ ಹೋದ ರಾಜನ್ ಹಲವು ಪೊಲೀಸ್ ಆಫೀಸರ್ಸ್ ಡೆತ್ಗಳ ಹಿಂದಿನ ಶಾಕಿಂಗ್ ಟ್ರೂತ್ ಅನ್ನು ಹೊರತೆಗೆದುಕೊಳ್ತಾನೆ. ನಂತರ ತನ್ನದೇ ಸ್ಟೈಲ್ನಲ್ಲಿ ಕ್ರಿಮಿನಲ್ ನೆಟ್ವರ್ಕ್ ವಿರುದ್ಧ ವಾರ್ ಶುರು ಮಾಡ್ತಾನೆ. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದ್ರೆ ಮಮ್ಮುಟ್ಟಿ ಅವರ ಪವರ್ಫುಲ್ ಕಾಪ್ ಕ್ಯಾರೆಕ್ಟರ್, ಇನ್ವೆಸ್ಟಿಗೇಷನ್ ಮತ್ತು ಮಾಸ್ ಮೂವ್ಮೆಂಟ್ಸ್. ಸಸ್ಪೆನ್ಸ್ ಜೊತೆಗೆ ಮಾಸ್ ಕಾಪ್ ಥ್ರಿಲ್ಲರ್ ಮೂವೀಸ್ ಇಷ್ಟಪಡುವವರಿಗೆ ಇದು ಖಂಡಿತ ಎಂಟರ್ಟೈನಿಂಗ್ ವಾಚ್. ನಂಬರ್ 2 ನಲ್ಲಿ ಇದೆ ಮಾರ್ಗನ್. ಇದು ಒಂದು ಯುನೀಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ. ನಗರದಲ್ಲಿ ಒಂದರ ಹಿಂದೆ ಒಂದು ಯುವತಿಯರು ಕ್ರೂರವಾಗಿ ಮರ್ಡರ್ ಆಗುತ್ತಿರುತ್ತಾರೆ. ವಿಶೇಷ ಏನಂದ್ರೆ ಎಲ್ಲಾ ವಿಕ್ಟಿಮ್ಸ್ಗಳ ದೇಹ ಕಪ್ಪಾಗಿ ಸುಟ್ಟಂತಾಗಿರುತ್ತದೆ. ಈ ಸೀರಿಯಲ್ ಕಿಲ್ಲರ್ನನ್ನು ಹಿಡಿಯುವ ಜವಾಬ್ದಾರಿ ಎಡಿಜಿಪಿ ಧ್ರುವ್ ಮೇಲೆ ಬೀಳುತ್ತದೆ. ಕೇಸ್ ಮುಂದೆ ಸಾಗುತ್ತಿದ್ದಂತೆ ಧ್ರುವ್ಗೆ ತಮಿಳ್ ಅರಿವು ಅನ್ನೋ ಯುವಕ ಸಿಗ್ತಾನೆ. ಅವನಿಗೆ ಫೋಟೋಗ್ರಾಫಿಕ್ ಮೆಮೊರಿ ಜೊತೆಗೆ ಅಪರೂಪದ ಸೂಪರ್ ನ್ಯಾಚುರಲ್ ಎಬಿಲಿಟಿ ಇರುತ್ತದೆ. ತನ್ನ ಮನಸ್ಸಿನ ಮೂಲಕ ಹಳೆಯ ಘಟನೆಗಳು ಮತ್ತು ಕ್ರೈಮ್ ಸೀನ್ಸ್ಗಳನ್ನು ದೃಶ್ಯಗಳಂತೆ ನೋಡಬಹುದಾದ ಶಕ್ತಿ ಅವನಿಗಿರುತ್ತದೆ. ಈ ಶಕ್ತಿಯ ಸಹಾಯದಿಂದ ಇಬ್ಬರೂ ಸೇರಿ ಕಿಲ್ಲರ್ ಬಿಟ್ಟಿರುವ ಸುಳಿವುಗಳನ್ನು ಹುಡುಕಲು ಆರಂಭಿಸುತ್ತಾರೆ. ಪ್ರತಿಯೊಂದು ಹೊಸ ಸುಳಿವಿನ ಜೊತೆ ಡಾರ್ಕ್ ಸೀಕ್ರೆಟ್ಸ್ ಹೊರಬರುತ್ತಾ ಕೇಸ್ ಇನ್ನಷ್ಟು ಮಿಸ್ಟೀರಿಯಸ್ ಆಗುತ್ತದೆ. ಈ ಮೂವಿಯ ಹೈಲೈಟ್ ಅಂದ್ರೆ ಸಸ್ಪೆನ್ಸ್, ಥ್ರಿಲ್ಲಿಂಗ್ ಟ್ವಿಸ್ಟ್ಸ್ ಮತ್ತು ಫ್ಯಾಂಟಸಿ ಟಚ್. ಸಾಮಾನ್ಯ ಕಾಪ್ ಸ್ಟೋರಿಗಳಿಗಿಂತ ಡಿಫರೆಂಟ್ ಫೀಲ್ ಕೊಡುವ ಕಾರಣ ಕೊನೆಯವರೆಗೂ ಎಂಗೇಜ್ ಮಾಡುತ್ತದೆ. ನಂಬರ್ 1 ನಲ್ಲಿದೆ ಅಯೋಗ್ಯ. ಫ್ರೆಂಡ್ಸ್, ಇದು ಒಂದು ಪವರ್ಫುಲ್ ಕಾಪ್ ಥ್ರಿಲ್ಲರ್ ಮೂವಿ. ಕರ್ಣನ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಹಣ ಮತ್ತು ಪವರ್ಗಾಗಿ ಕೆಲಸ ಮಾಡುವ ಒಬ್ಬ ಕರಪ್ಟ್ ಆಫೀಸರ್. ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಜೊತೆ ಕೈ ಜೋಡಿಸಿ ಅವರ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಾ ಕಂಫರ್ಟಬಲ್ ಲೈಫ್ ನಡೆಸ್ತಿರ್ತಾನೆ. ಆದ್ರೆ ಒಂದು ದಿನ ನಡೆದ ಶಾಕಿಂಗ್ ಇನ್ಸಿಡೆಂಟ್ ಅವನ ಜೀವನವನ್ನೇ ಬದಲಾಯಿಸುತ್ತದೆ. ಒಂದು ಹುಡುಗಿಗೆ ಆದ ಅನ್ಯಾಯ ಮತ್ತು ಅದರ ಹಿಂದೆ ಇರುವ ಪ್ರಭಾವಿ ಜನರನ್ನು ಕಾಪಾಡಲು ಕರ್ಣನ್ ಮೇಲೆ ಭಾರೀ ಪ್ರೆಷರ್ ಬರುತ್ತದೆ. ಮೊದಲಿಗೆ ಅವನು ಅದನ್ನು ಇಗ್ನೋರ್ ಮಾಡಲು ಪ್ರಯತ್ನಿಸಿದ್ರೂ ನಂತರ ತನ್ನ ಮನಸ್ಸಿನ ಮಾತು ಕೇಳಿ ಸರಿ ಯಾವುದು ಅನ್ನೋದರ ಪರ ನಿಲ್ಲಲು ಡಿಸೈಡ್ ಮಾಡ್ತಾನೆ. ಅಲ್ಲಿಂದ ಅವನ ಸಂಪೂರ್ಣ ಜರ್ನಿ ಚೇಂಜ್ ಆಗುತ್ತದೆ. ಇಷ್ಟು ದಿನ ಸಿಸ್ಟಮ್ ಅನ್ನು ತನ್ನ ಲಾಭಕ್ಕೆ ಬಳಸಿಕೊಂಡಿದ್ದ ಕರ್ಣನ್ ಈಗ ಅದೇ ಸಿಸ್ಟಮ್ ಮೂಲಕ ಸತ್ಯ ಹೊರತರುವ ಪ್ರಯತ್ನ ಮಾಡ್ತಾನೆ. ಮುಂದೆ ನಡೆಯುವ ಕಾನ್ಫ್ರಂಟೇಷನ್, ಎಮೋಷನ್ಸ್ ಮತ್ತು ಟ್ವಿಸ್ಟ್ಸ್ ಈ ಮೂವಿಯ ಮೇನ್ ಹೈಲೈಟ್. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದ್ರೆ ವಿಶಾಲ್ ಅವರ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್, ಸ್ಟ್ರಾಂಗ್ ಸ್ಟೋರಿ ಮತ್ತು ಪವರ್ಫುಲ್ ಕ್ಲೈಮ್ಯಾಕ್ಸ್. ಕಾಪ್ ಥ್ರಿಲ್ಲರ್ ಜೊತೆಗೆ ಎಮೋಷನಲ್ ಕನೆಕ್ಷನ್ ಇರುವ ಮೂವಿ ನೋಡಬೇಕು ಅಂದ್ರೆ ಇದು ಖಂಡಿತ ಮಸ್ಟ್ ವಾಚ್. ಇಂತಹ ಇನ್ನಷ್ಟು ಸಖತ್ ಮೂವಿ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫೇವರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ.